ಚನ್ನರಾಯಪಟ್ಟಣ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಶಾಲೆಯ ವತಿಯಿಂದ ಪೋಷಕರಿಗಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಪಟ್ಟಣದ ಜ್ಞಾನಸಾಗರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪೋಷಕರ ಕ್ರೀಡಾಕೂಟದಲ್ಲಿ ಪೋಷಕರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮತಿ ಸುಜಾ ಮೇಡಮ್, ಎಲ್ಲ ಪೋಷಕರನ್ನು ಒಂದೆಡೆ ಸೇರಿಸಿ ಕ್ರೀಡಾಕೂಟವನ್ನು ಏರ್ಪಡಿಸುವ ಮೂಲಕ ಪೋಷಕರ ಮತ್ತು ಶಿಕ್ಷಣ ಸಂಸ್ಥೆ ನಡುವೆ ಉತ್ತಮ ಬಾಂಧವ್ಯ ಬೆಳೆಯಲು ಸಹಕಾರಿಯಾಗಿದೆ. ಪ್ರತಿಯೊಬ್ಬ ಪೋಷಕರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಪ್ರೋತ್ಸಾಹ ಹಾಗೂ ಪ್ರೇರಣೆ ಸಿಗುವಂತೆ ಮಾಡಬೇಕು. ಈ ಕ್ರೀಡಾಕೂಟವನ್ನು ಕುರಿತು ಪೋಷಕರಾದ ಶ್ರೀಮತಿ ಭವಾನಿ ಮತ್ತು ಅನು ಮಾತನಾಡಿ, ಪೋಷಕರಿಗಾಗಿ ಸೌಹಾರ್ದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವ ನಾಗೇಶ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಕೆ ನಾಗೇಶ್, ಕಾರ್ಯದರ್ಶಿಯಾದ ಡಾಕ್ಟರ್ ಭಾರತಿ ಹಾಗೂ ಪ್ರಾಂಶುಪಾಲರಾದ ಶ್ರೀಮತಿ ಸುಜಾ, ಕೋಆರ್ಡಿನೇಟರ್ ಫಿಲಿಪ್ಸ್ ಸೇರಿದಂತೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನಾಗೇಶ್ ಎಜುಕೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ಎಜುಕೇಷನ್ ಸಂಸ್ಥೆಯ ಕಾರ್ಯದರ್ಶಿಯಾದ ಡಾಕ್ಟರ್ ಶ್ರೀಮತಿ ಭಾರತಿ ನಾಗೇಶ್, ಪ್ರಾಂಶುಪಾಲರಾದ ಶ್ರೀಮತಿ ಸುಜಾ ಮೇಡಮ್, ಜ್ಞಾನ ಸಾಗರ ಶಾಲೆಯ ಸಂಚಾಲಕರಾದ ಫಿಲಿಪ್ಸ್, ಮುಖ್ಯ ಅತಿಥಿಗಳಾಗಿ ಪೋಷಕರುಗಳಾದ ಶ್ರೀಮತಿ ಸುನೀತಾ ಮತ್ತು ದಯವಿಟ್ಟು ವಿಜಯ ಅಂತರ ಸ್ಟಾರ್ಟ್. ಚೆಂಡು ಬಲೆಯಲ್ಲಿ ಬಿದ್ದಿದೆ. 20-18 ಚೆಂಡು ತಾಣದಿಂದ 19-20 ಅವರೇ ಅಂಕಣದಲ್ಲಿ ಸರ್ವಿಸ್ ಅನ್ನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಇರಬೇಕು. ಸುನಿಲ್ ರವರು ವಾಯ್ಸ್ ಕಡಿಮೆ ಮಾಡ್ಕೊಳ್ಳಿ ದಯಮಾಡಿ. ಗಮನ, ಇನ್ನೇನು ಫೈನಲ್ ಸ್ಟಾರ್ಟ್ ಆಗ್ತಾ ಇದೆ. ಆ ಕಡೆ ಇನ್ನೇನು ಮಾಡ್ಕೊಳ್ಳಿ. ಅವ್ರನ್ನ ಹಾಕೊಳ್ಳಿ ಎಲ್ಲರೂ. ಮೇಡಮ್ ಬನ್ನಿ, ಯಾವ ಟೀಮ್ನವರು ಜಿತನ ಹಣಾಣಿ ತಾಳ್ಮೆಯಿಂದ ಆಡಬೇಕು, ಆವಾಗ ಗೆಲುವು ತಮ್ಮದಾಗುತ್ತೆ. ಚನ್ನರಾಯಪಟ್ಟಣ ತಾಲೂಕಿನ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಡೆಯಿಂದ ಪೋಷಕರಿಗೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಇವತ್ತು ತುಂಬ ಸ್ಪೆಷಲ್ ಅನ್ನಿಸ್ತಿದೆ. ಪೇರೆಂಟ್ಸಿಗೆ ತುಂಬಾ ಖುಷಿ ಕೊಡ್ತಿದೆ. ತುಂಬ ಎಂಟರ್ಟೈನಿಂಗ್ ಆಗಿತ್ತು ಇವತ್ತು ಫುಲ್ ಡೇ. ಸೋಲು ಗೆಲುವು ಕಾಮನ್, ಬಟ್ ಸಖತ್ ಎಂಜಾಯ್ಮೆಂಟ್ ಮಾಡಿದ್ದೀವಿ ನಾವಂತೂ. ಇದಕ್ಕೆಲ್ಲ ಎಂಜಾಯ್ಮೆಂಟಿಗೆ ಕಾರಣರಾಗಿರ್ತಕ್ಕಂಥ ಡಾಕ್ಟರ್ ನಾಗೇಶ್, ಡಾಕ್ಟರ್ ಭಾರತಿ ಮತ್ತು ಈ ಸಂಸ್ಥೆಯ ಪ್ರಿನ್ಸಿಪಲ್ ಆದ ಸುಜಾ ಫಿಲಿಪ್ಸ್ ಮ್ಯಾಮ್ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಚನ್ನರಾಯಪಟ್ಟಣದ ಪ್ರಖ್ಯಾತ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸಂಸ್ಥೆಯ ವತಿಯಿಂದ ಇವತ್ತು ಪೋಷಕರಿಗಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಸೊ ಇದಕ್ಕೆ ಮುಖ್ಯ ಕಾರಣ ಪೋಷಕರ ಪ್ರೋತ್ಸಾಹ, ಆಡಳಿತ ಮಂಡಳಿಯ ಸಪೋರ್ಟು ಹಾಗೂ ಶಿಕ್ಷಕರ ಸತತವಾದಂತಹ ಅವರ ಕಾರ್ಯನಿರ್ವಹಣೆ ಕಾರಣ ಆಗಿದೆ. ಸೊ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕಳೆದ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಲೆಯನ್ನ ಜರ್ಮನಿಯಲ್ಲಿ ನಮ್ಮ ಮಕ್ಕಳು ಪ್ರತಿನಿಧಿಸಿದ್ರು. ಜೊತೆಗೆ ಈ ವರ್ಷ ದುಬೈಯಲ್ಲಿ 4 ಮಕ್ಕಳು ನಮ್ಮ ಶಾಲೆಯನ್ನ ಪ್ರತಿನಿಧಿಸಿದ್ರು. ಇವತ್ತು ಕೂಡ ನೀವು ಇಲ್ಲಿ ಕೂತಿದ್ದೀರಾ. 55 ಜನ ಮಕ್ಕಳು ಜ್ಞಾನಸಾಗರದಿಂದ ಜಿಲ್ಲಾ ಹಂತದ ನಾಟ್ಯ
ಸ್ಪರ್ಧೆಗೆ ಹೋಗಿದ್ದಾರೆ. ಬರುವಾಗ ಅವರು ಒಂದಾದ್ರೂ ಪ್ರೈಸ್ ಇಲ್ಲದೆ ಶಾಲೆ ಕ್ಯಾಂಪಸ್ ಒಳಗಡೆ ಬರಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಪೋಷಕರು ಸತತವಾಗಿ ಮಕ್ಕಳನ್ನ ಶಾಲೆಗೆ ಸಲಹೆಗಳನ್ನ ಕೊಟ್ಕೊಂಡು, ಸಪೋರ್ಟ್ ಕೊಟ್ಕೊಂಡು, ಮಕ್ಕಳಿಗೆ ಅದಕ್ಕೆ ಬೇಕಾದಂತ ಅವಶ್ಯಕವಾದಂತ ಎಲ್ಲ ಪ್ರೋತ್ಸಾಹವನ್ನ ಕೊಟ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀರಾ. ನಾನು ಕೂಡ ಶಾಲೆಯ ಪ್ರಾಂಶುಪಾಲರಾಗಿ ನಿಮ್ಗೆ ಧನ್ಯವಾದವನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮಗಳು ತುಂಬಾ ಸಂಖ್ಯೆ ಕಡಿಮೆ ಇದೆ. ನಾವೆಲ್ಲ ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆವು, ಬರ್ತೀವಿ ಅಂತ ಪ್ರಾಮಿಸ್ ಮಾಡಿದವರು ತುಂಬಾ ಪೇರೆಂಟ್ಸ್ ಬಂದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಕೇಳಿದೆವು ನಾವು ಗ್ರೂಪ್ ಗೇಮ್ಸ್ ಗಳನ್ನ ಹಾಕೊಳ್ಳುವಾಗ. ನಾವು ಇಷ್ಟು ಜನ ಸೇರ್ಕೊಂಡು ಗ್ರೂಪ್ ಗೇಮ್ ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ವಾಲಿಬಾಲ್ ಈ ಗ್ರೌಂಡ್ ಅಲ್ಲಿ ನಡೆಯುತ್ತೆ, ಲೇಡೀಸ್ಗೆ ಥ್ರೋಬಾಲ್ ಇಲ್ಲೇ ನಡೆಯುತ್ತೆ, ತಗ್ಗಸಾರು ಇಲ್ಲೇ ನಡೆಯುತ್ತೆ, ಮಿನಿ ಕ್ರಿಕೆಟ್ ಹಿಂದುಗಡೆ ನಡೆಯುತ್ತೆ, ಕುಕಿಂಗ್ ಕಾಂಪಿಟೇಷನ್ ಕ್ಲಾಸ್ ರೂಮ್ ಒಳಗಡೆ ನಡೆಯುತ್ತೆ, ಫನ್ನಿ ಗೇಮ್ಸ್ಗಳು ಒಳಗಡೆ ನೆರಳಲ್ಲೇ ನಡೆಯುತ್ತೆ. ಸೊ ಇಲ್ಲಿ ಗೇಮ್ಸ್ಗಳನ್ನ ಎಟ್ ಎ ಟೈಮ್ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದೇ ಟೈಮ್ ಕ್ಯಾರಿ ಔಟ್ ಮಾಡ್ತೀವಿ. ಫನ್ನಿ ಗೇಮ್ಸ್ ಅನ್ನ ಒಟ್ಟಿಗೆ ಒಳಗಡೆ ಕ್ಯಾರಿ ಔಟ್ ಮಾಡ್ತೀವಿ. ಸೊ ಅಲ್ಲಿ ಯಾರು ಎಂಪವರ್ ಮಾಡ್ತಾರೋ, ಯಾರು ಲೀಡರ್ಶಿಪ್ ತಗೊಳ್ತಾರೋ ಗೇಮ್ಸ್ಗೆ, ಅವರು ಹೇಳಿದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಪೇರೆಂಟ್ಸ್ ದಯವಿಟ್ಟು ಗಮನಕ್ಕೆ ತಗೊಂಡು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ದಟ್ಸ್ ಒನ್ ಥಿಂಗ್. ದ ಸೆಕೆಂಡ್ ಥಿಂಗ್ ಈಸ್, ಇದು ಸೌಹಾರ್ದ ಕೂಟ, ಇದು ಕಾಂಪಿಟೇಷನ್ ಅಲ್ಲ. ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಖುಷಿಯಾಗಿ ಪ್ರತಿಯೊಂದು ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಪ್ರತಿಯೊಂದಕ್ಕೂ ಅವಕಾಶ ಇರುತ್ತೆ. ವಿ ಆರ್ ನಾಟ್ ರೆಸ್ಟ್ರಿಕ್ಟ್ ಗೇಮ್ಸ್, ಇಂಡಿವಿಜುವಲ್ ಗೇಮ್ಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಎಲ್ಲರೂ ಭಾಗವಹಿಸಿ, ಸಂತೋಷವಾಗಿ ಭಾಗವಹಿಸಿ. ಕಾಂಪಿಟೇಟಿವ್ ಸ್ಪಿರಿಟ್ ಕೂಡ ತುಂಬಾ ಹೆಲ್ತಿ ಆಗಿರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ